ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿರ್ಕಂಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಟೀ ಮಾಡೋದ್ರಿಂದ ಸ್ಟಾರ್ಟ್ ಆಗ್ತಿದೆ ಗೈಸ್. ಆ್ಯಂಡ್ ಯಾ ವೆಲ್ಕಮ್ ಟು ಮೈ ವಿಡಿಯೋ. ನಮ್ಮ ಮನೆಯವರ ಡೇ ಸ್ಟಾರ್ಟ್ ಆಗೋದು ಟೀ ಕಾಫಿಯಿಂದ, ಆದರೆ ನನ್ನ ದಿನ ಸ್ಟಾರ್ಟ್ ಆಗೋದು ವಿಚ್ ಇಸ್ ಸಮಥಿಂಗ್ ಹೆಲ್ತಿ. ಬೆಳಗ್ಗೆ ಎದ್ದಿದ್ದಾದ್ಮೇಲೆ ಉಗುರು ನೀರನ್ನ ಕುಡಿಯೋದ್ರಿಂದ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಇನ್ನು ಸುಮಾರು ಬೆನಿಫಿಟ್ಸ್ ಇದೆ ಗೈಸ್, ಓಕೆನಾ? ಸೊ ಹಾಗಾಗಿ ನಾನು ಅದೊಂಥರ ರೂಢಿ ಆಗ್ಬಿಟ್ಟಿದೆ ನನಗೆ. ಬೆಳಗ್ಗೆ ಎದ್ದಿದ ತಕ್ಷಣ ಉಗುರು ನೀರಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅಥವಾ ನಾನು ಮಿಲೆಕ್ಸ್ ಚೂರ್ಣ ಮಾಡ್ಕೊಂಡು ಕುಡಿತೀನಿ. ಇಲ್ಲ ಅಂದರೆ ತೀರಾ ತಲೆ ಕೆಟ್ಟಾಗ ಮಾತ್ರ ನಾನು ಕಾಫಿ ಟೀ ಕುಡಿಯೋದು ಬೆಳಗ್ಗೆ ಎದ್ದಿದ ತಕ್ಷಣ. ಸೊ ಇದು ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗೋದು ಹಿಂಗೆ. ಸೊ ಬನ್ನಿ ನಮ್ಮ ಹೆಲ್ತಿ ಡ್ರಿಂಕ್ನ ಕುಡಿಯೋಣ. ದಿಸ್ ಇಸ್ ಟರ್ಮರಿಕ್ ವಾಟರ್. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಉಪ್ಮಾ ಮಾಡ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನನ್ನ ಕೈಯಲ್ಲೇ ನಂಬಕ್ಕಾಗ್ತಾ ಇಲ್ಲ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅಂದರೆ, ಬಿಕಾಸ್ ಐ ಡೋಂಟ್ ಲೈಕ್ ಇಟ್. ಯಾರು ಮಾಡಿದ್ರು ಹೆಂಗೆ ಮಾಡಿದ್ರು ನಂಗೆ ಇಷ್ಟ ಆಗಲ್ಲ. ಬಟ್ ಇವತ್ತು ನಾನೇ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್ ದಿ ಪ್ರಾಸೆಸ್. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ನಂಗೆ ಹೆಂಗೆ ಅಂದರೆ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಸೊ ಅವಾಗ ನಂಗೆ ಇಷ್ಟ ಆಗುತ್ತೆ. ಸೊ ಬನ್ನಿ ಪ್ರಿಪೇರ್ ಮಾಡುವ. ಗೈಸ್ ಹೈಫನಿಂದ ಆರ್ಡರ್ ಬಂದಿದೆ. ಸೊ ನಿನ್ನೆ ಆರ್ಡರ್ ಮಾಡಿದ್ದು ಇಷ್ಟು ಬೇಗ ಬಂದ್ಬಿಟ್ಟಿದೆ ಗೈಸ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಎಲ್ಲ 3-4 ಡೇಸ್ ತಗೊಳ್ತು ಬರೋದಕ್ಕೆ, ಬಟ್ ಸೊ ಫಾಸ್ಟ್. ಆ್ಯಂಡ್ ಆಲ್ಸೋ ಇನ್ನೇನು ನಾನು ಫೇಸ್ ವಾಶ್ ಮಾಡೋದಕ್ಕೆ ಹೋಗ್ತಾ ಇದ್ದೆ ಅಷ್ಟರಲ್ಲಿ ಪಾರ್ಸಲ್ ಬಂತು. ಆ್ಯಕ್ಚುಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಟೋನರ್ನ ಬುಕ್ ಮಾಡಿದ್ದೀನಿ. ಟೋನರ್ ಈಸ್ ಯೂಶ್ವಲಿ ಅಪ್ಲೈಡ್ ಆಫ್ಟರ್ ಫೇಸ್ ವಾಶ್ ಅಲ್ವಾ. ಸೊ ನಾನು ಮರ್ತೇ ಹೋಗಿದ್ದೀನಿ ಇವತ್ತು ಆರ್ಡರ್ ಬರುತ್ತೆ ಅಂತ. ಬಿಫೋರ್ ಫೇಸ್ ವಾಶ್ ಇಟ್ ಅರೈವ್. ಸೊ ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಆ್ಯಕ್ಚುಲಿ ಒಂದು ಏನೇನಿದೆ ನೋಡೋಣ ಬನ್ನಿ. ಆ್ಯಂಡ್ ನಾನು 3 ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದಕ್ಕೆ ಇದೊಂದು ಪೌಚ್ ಫ್ರೀ ನನಗೆ. ಈ ಒಂದು ಪೌಚ್ ಫ್ರೀ ಇದೆ. ಆ್ಯಕ್ಚುಲಿ ಈ ಥರ ಒಂದು ಪ್ರಾಡಕ್ಟ್ಸ್ ಏನಿದೆ ಅಲ್ಲ, ಸೊ ಇದನ್ನು ಆಫರಲ್ಲಿ ಬಿಟ್ಟಾಗ ನಾವು ಆರ್ಡರ್ ಮಾಡ್ಕೊಬಿಡ್ಬೇಕು ಸೀರಿಯಸ್ ಆಗಿ. ಆಲ್ಮೋಸ್ಟ್ ನಂದು ಬಿಲ್ 1800-900 ಏನೋ ಆಗಿತ್ತು. ಬಟ್ ನನಗೆ 1100-1116 ಸಿಕ್ತು. ಸೊ ಇದೊಂದು ಸೀರಮು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ನಿಮಗೆ ಗೊತ್ತಿರುತ್ತೆ, ನನ್ನ ವಿಡಿಯೋಸ್ ಯಾರ್ಯಾರು ನೋಡ್ತಿರ್ತಾರೋ ಅವರಿಗೆ ಗೊತ್ತಿರುತ್ತೆ ಈ ಒಂದು ಸೀರಮ್, ಡಬಲ್ ಶಾರ್ಟ್ ಸೀರಮ್. ಆ್ಯಂಡ್ ಇದು ಅಷ್ಟೇ, ಇದು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಬರೋದು ಇನ್ನೂ 3-4 ಡೇಸ್ ಆಗುತ್ತೆ ಅಂದ್ಕೊಂಡು ಆರ್ಡರ್ ಮಾಡಿದ್ದು. ಇನ್ನೊಂದು ಸ್ವಲ್ಪ ಇದೆ, ಅದನ್ನೇ ಯೂಸ್ ಮಾಡ್ಬೋದಿತ್ತು. ಇಷ್ಟು ಬೇಗ ಬರುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಲೇಟಾಗಿ ಆರ್ಡರ್ ಮಾಡ್ತಿದ್ದೆ. ಆ್ಯಂಡ್ ಇದು ಹೊಸ ಪ್ರಾಡಕ್ಟ್ ನನ್ನ ಸ್ಕಿನ್ ಕೇರ್ ಲಿಸ್ಟಿಗೆ. ಸೊ ಇದೊಂದು ಟೋನರ್ ಆರ್ಡರ್ ಮಾಡಿದ್ದೀನಿ. ಸೊ ಇವತ್ತೇ ಅಪ್ಲೈ ಮಾಡ್ತೀನಿ ನಾನು. ಫೇಸ್ ವಾಶ್ ಮಾಡಿ ರೆಡಿ ಆಗ್ಬಿಟ್ಟು ಆಮೇಲೆ ಇದು ಬಂದಿದ್ರೆ ಬೇಗ ಬರ್ಬೇಕಿತ್ತಲ್ಲ, ಅಥವಾ ನಾನು ಫೇಸ್ ವಾಶ್ ಲೇಟಾಗಿ ಮಾಡ್ಬೇಕಿತ್ತಲ್ಲ ಅನ್ಸುತ್ತೆ. ಬಟ್ ಇವಾಗ ಕೋಇನ್ಸಿಡೆನ್ಸ್ಲಿ ಮ್ಯಾಚ್ ಆಗೋಯ್ತಲ್ಲ, ಸೊ ಅದಕ್ಕೆ ನನಗೆ ಖುಷಿ ಆಗ್ತಿದೆ. ಆ್ಯಂಡ್ ಇದು ಆ್ಯಕ್ಚುಲಿ ಹೈಡ್ರೇಟಿಂಗ್ ಸೆರಮೈಡ್ ಟೋನರ್. ಸೊ ಲೆಟ್ಸ್ ಯೂಸ್. ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಗೈಸ್, ಹಾಗಾಗಿ ನಾನು ಸ್ವಲ್ಪ ಯೋಚನೆ ಮಾಡಿ ಏನಾದ್ರು ತರ್ಸೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಸ್ವಲ್ಪ ಕಾಸ್ಟ್ಲಿ ಪ್ರಾಡಕ್ಟ್ಸ್ ತರಿಸ್ಬಿಟ್ಟು ಅದು ನನಗೆ ಸೆಟ್ ಆಗಲಿಲ್ಲ ಅಂದ್ರೆ ಆಮೇಲೆ ಏನು ಮಾಡೋದು ಅಂತಾನೂ ಯೋಚನೆ ಮಾಡ್ತೀನಿ. ಆ್ಯಂಡ್ ಆಲ್ಸೋ ತರ್ಸೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ನನ್ನ ಸ್ಕಿನ್ಗೆ ಯಾವ್ಯಾವ ಏನು ಕಂಟೆಂಟ್ ಇದ್ರೆ ನನ್ನ ಸ್ಕಿನ್ ಹಾಳಾಗೋದಿಲ್ಲ ಅನ್ನೋದನ್ನ ನನಗೆ ಇವಾಗ ಸ್ವಲ್ಪ ಐಡಿಯಾ ಇದೆ ಅಲ್ವಾ. ಸೊ ಅದನ್ನೆಲ್ಲ ನೋಡ್ಬಿಟ್ಟೆ ತರಿಸೋದು. ಸೊ ಈ ಥರ ಕ್ಯೂಟ್ ಆಗಿದೆ. ಓಕೆ ಗೈಸ್, ಈಗ ಫೇಸ್ ವಾಶ್ ಮಾಡಿ ರೆಡಿ ಆಗಿ ಆಮೇಲೆ ಸಿಗ್ತೀನಿ, ಓಕೆನಾ? ಗೈಸ್ ರೆಡಿ ಆಗಿದ್ದಾಯ್ತು. ಸೊ ಇದು ನನ್ನ ಔಟ್ಫಿಟ್. ಇವಾಗ ಹೊರಡಬೇಕು. ಸೊ ಹೊರಡೋಣ ಬನ್ನಿ.
ಗೈಸ್ ನಮ್ಮ ಊರಿಗೆ ಹೊಸ ರೋಡ್ ಆಗ್ತಿದ್ದಾರೆ. ಗೈಸ್ ರೆಡಿಯಾಗಿ ಊಟ ಮುಗಿಸ್ಕೊಂಡು ನಾವು ಹೋಗ್ತಾ ಇರೋದು ಮಲ್ಲೇಶ್ವರಂಗೆ. ಏನಪ್ಪ ಹೇಳು, ನೆನ್ನೆ ವಿಡಿಯೋನು ಮಲ್ಲೇಶ್ವರಂ ಅಂತ ಹೇಳೋದು, ಇವತ್ತೂ ಮಲ್ಲೇಶ್ವರಂ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಸ್ವಲ್ಪ ಕೆಲಸ ಇದೆ ಗೈಸ್, ಅದಕ್ಕೆ ಹೋಗಿ ಹಂಗೆ ಒಂದು ಬಿರಿಯಾನಿ ಟ್ರೈ ಮಾಡೋದಿದೆ, ಟ್ರೈ ಮಾಡ್ಕೊಂಡು ಬರೋಣ. ಓಕೆನಾ, ಬನ್ನಿ. ಏನಕ್ಕ ಕಾರ್ ಮೇಲೆ ಹತ್ತಿ ನಲ್ಲಿಕಾಯಿ ಕೇಳ್ಬೇಕಾ? ಕೊಡಿಲಿ ಕೈಯಲ್ಲಿ. ಕಮ್ಮಿ ತೂಕ ಇದ್ರೆ ಇದ ಬೆನಿಫಿಟ್ಸ್. ಗೈಸ್ ಅಲ್ಬೇಕಿಗೆ ಬಂದು ಟೇಬಲ್ ಇಲ್ಲ ಅಂತ ವೇಟಿಂಗ್ ಫ್ಯೂಲ್ ಆಗಿದೆ. ನನ್ ಕೇಳಿದೆ ಟೇಬಲ್ ಇರುತ್ತಾ ನೀವು ಅಂತ ಹೇಳಿದ್ರು. ನೀವು ಅದಕ್ಕೆ ಹೇಳಿದ್ ನಿಮ್ಗೆ ಫಸ್ಟ್ ಬಂದು ಸೀಟ್ ಇಟ್ಕೊಡ್ರಿ ಅಂದ್ಬಿಟ್ಟು. ಫಸ್ಟ್ ಆಕೆ ಸೀಟ್ ಕೊಟ್ಟಾಗ ನೀವು अब जब नहीं आया था 5 minutes ಅಷ್ಟೇ. ನೀಟಾಗಿ ಬ್ಯಾಟಿಂಗ್ ಮಾಡಿ ಹೋಗ್ತಾ ಇದೀವಿ. ಊಟ ಎಲ್ಲ ತಿಂದಿದ್ದಾಯ್ತು. ಸೊ ಇವಾಗ ಒಂದ್ ಚಿಕ್ಕ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಬಂದಿದೀವಿ. ಏನಾದ್ರೂ ಇಷ್ಟ ಆದ್ರೆ ಹೋಗೋಣ ಅಂತ ಬನ್ನಿ. ನೋಡ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಮುಗಿಸಿದಾಯ್ತು. ಸೊ ನಾನ್ ಬಂದಿರೋದು ಯೂಸ್ಟಾ ಅನ್ನೋ ಸ್ಟೋರಿಗೆ. ಸೊ ಇಟ್ಸ್ ನೈಸ್, ಬಟ್ ನನಗೆ ಇಷ್ಟ ಆಗೋ ಥರ ಏನು ಸಿಕ್ಕಿಲ್ಲ. ಸೊ ಹಾಗಾಗಿ ಒಂದೆರಡು ಟಾಪ್, ಇಯರಿಂಗ್ಸ್ ತಗೊಂಡು ಹೋಗ್ತಾ ಇದೀನಿ. ಗೈಸ್ ಇಲ್ಲಿ ನೋಡಿ, ಮಕ್ಕಳು ಕ್ರಿಕೆಟ್ ಆಡ್ತಾ ಇದಾರೆ. ನೀವ್ ಹೇಳ್ತಾ ಇರ್ತೀರಲ್ಲ ಮಕ್ಕಳು ಕ್ರಿಕೆಟ್ ಆಡಲ್ಲ ಅಂತ. ನಾವು ಹಿಂಗೆ ಆಡ್ತಾ ಇದ್ದಿದ್ದು ರೋಡಲ್ಲಿ. ಕ್ರಿಕೆಟ್ ಆಡ್ತಾರೆ, ನಾನ್ ನೋಡಿದೀನಿ. ಚಿಕ್ಕ ಮಕ್ಕಳು ಆಡ್ತಾರೆ, ದೊಡ್ಡವರು ಆಡ್ತಾರೆ, ಮುದುಕರು ಆಡ್ತಾರೆ ಅಲ್ವಾ ಗೈಸ್? 2-3 ದಿವಸದಿಂದ ಸರಿಯಾಗಿ ನಿದ್ದೆ ಇಲ್ಲ ನನಗೆ. ಸೊ ಅದಕ್ಕೇನೆ ನಾವು ಫ್ಯಾನ್, ಅಂದ್ರೆ ನಮ್ಮ ರೂಮಲ್ಲಿ ಇರೋ ಫ್ಯಾನ್ ತುಂಬಾ ಚೆನ್ನಾಗಿದೆ, ಬಟ್ ಏನೋ ಗಾಳಿ ಬರ್ತಾ ಇಲ್ಲ. ಸೊ ಹಾಗಾಗಿ ನಂಗೆ 2-3 ದಿವಸದಿಂದ ನಿದ್ದೆನೇ ಇಲ್ಲ. ಸೊ ಹಾಗಾಗಿ ಟೇಬಲ್ ಫ್ಯಾನ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಚೆಕ್ ಮಾಡಿಸ್ತಾ ಇದೀವಿ ಎಲ್ಲಿ, ನೋಡೋಣ ಬನ್ನಿ ಇವತ್ತು ತಗೋತೀವೋ ಇಲ್ವಾ ಅಂತ. ಆನ್ಲೈನಲ್ಲಿ ನೋಡಿದ್ರೆ ಅದು 3-4 ಡೇಸ್ ತೋರಿಸ್ತಿದೆ. ಆಲ್ರೆಡಿ 2 ದಿವಸದಿಂದ ನಿದ್ದೆ ಇಲ್ಲ, ತಲೆ ಹೋಗಿದೆ ನನಗೆ, ಫುಲ್ ತಲೆನೋವು ಗೈಸ್. ಹಾಗಾಗಿ ಇವತ್ತೇ ತಗೊಂಡು ಹೋಗ್ಬೇಕು, ಗೊತ್ತಿಲ್ಲ ಏನಾಗತ್ತೆ. ಬನ್ನಿ ನೋಡೋಣ ಏನಾಗತ್ತೆ ಅಂತ. ಇವತ್ತು ನನ್ ಕಣ್ ತುಂಬಾ ನಿದ್ದೆ ಮಾಡ್ಬೋದು. ಫೈನಲಿ ಫ್ಯಾನ್ ತಗೊಂಡಿದೀವಿ. ಹೇಗೆ ಅನಿಸ್ತಿದೆ ನಿಮ್ಗೆ? ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಗೈಸ್, ಇವತ್ತು ಕಣ್ ತುಂಬಾ ನಿದ್ದೆ ಮಾಡ್ಬೋದು ಅಂತ. ಓಕೆ ಗೈಸ್, ಈಗ ನಾವು ಸುತ್ತಾಡ್ಕೊಂಡು ಎಲ್ಲ ತಿನ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಇವತ್ತಿನ ದಿನ ಹೇಗಿತ್ತು, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡು ಈ ವಿಡಿಯೋಗೆ ಟಾಟಾ ಬಾಯ್ ಹೇಳೋ ಟೈಮ್. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ. ಓಕೆನಾ? ಲಾಟ್ಸ್ ಆಫ್ ಲವ್.